ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ನನ್ನ ನಮಸ್ಕಾರಗಳು. ತುಂಬ ಜನ ಕೇಳ್ತಾ ಇದ್ದೀರಿ, ಯಾಕೆ ಇತ್ತೀಚೆಗೆ ವಿಡಿಯೋನೇ ಮಾಡ್ತಾ ಇಲ್ಲ, ವಾರಕ್ಕೆ ಕನಿಷ್ಠ 3 ಅಥವಾ 4 ವಿಡಿಯೋಗಳನ್ನ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಹೌದು, ನಿಮ್ಮ ಜೊತೆಗೆ ಇನ್ನೂ ಅನೇಕ ವಿಷಯಗಳನ್ನು ನಾನು ಹಂಚಿಕೊಳ್ಳೋದು ಬಾಕಿ ಇದೆ. ಆದರೆ ಯಾವುದೋ ಒಂದು ವೈಯಕ್ತಿಕ ವಿಷಯದಲ್ಲಿ ತೊಡ್ಕೊಂಡಿರೋದ್ರಿಂದ ತುಂಬ ಸಮಯದಿಂದ ನಿಮ್ಮ ಜೊತೆ ಮಾತಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಮೇಲೆ ಖಂಡಿತವಾಗಿಯೂ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿ ಇರುವಂತಹ ಒಂದು ಭರವಸೆಯ ಜೊತೆಗೆ ಇವತ್ತಿನ ಮಾತುಕತೆಯನ್ನು ಮುಂದುವರಿಸೋಣ. ಇತ್ತೀಚೆಗೆ ಒಬ್ಬರನ್ನು ಭೇಟಿಯಾಗಿ ಹೀಗೆ ಲೋಕಾಭಿರಾಮವಾಗಿ ಮಾತಾಡ್ತಿರುವಾಗ ಅವ್ರು ಹೇಳಿದರು ಏನಂತಂದರೆ, ಇವಾಗೆಲ್ಲ ಬರೀ ಮೋಸಗಾರರೇ ತುಂಬಿಕೊಂಡಿದ್ದಾರೆ, ಅದರಲ್ಲೂ ಆಧ್ಯಾತ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಎಲ್ಲ ಕಡೆ ಮೋಸನೇ ನಡೀತಾ ಇದೆ. ಎಲ್ಲ ಆಧ್ಯಾತ್ಮಿಕ ವಿಷಯಗಳನ್ನು ಕೋರ್ಸ್ಗಳ ರೀತಿ ಮಾಡಿಕೊಂಡು ಮುಗ್ಧ ಜನರನ್ನು ಮೋಸ ಮಾಡಿ ಹಣ ಮಾಡುವಂತಹ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ನಿಜ ಹೇಳಬೇಕಂದ್ರೆ ಎಲ್ಲವೂ ಸುಳ್ಳು. ಆಧ್ಯಾತ್ಮ ಅನ್ನೋದೇ ಸುಳ್ಳು. ಪೆಂಡುಲಮ್ ಡೌಸಿಂಗ್ ಅನ್ನೋದು ಅದು ಕೂಡ ಸುಳ್ಳು. ಇವರೇ ಕೈಯನ್ನು ತಮಗೆ ಬೇಕಾದಂಗೆ ಅಲ್ಲಾಡಿಸಿ ಜನರನ್ನು ಮರಳು ಮಾಡಿ ಅದನ್ನು ಕಲಿಸೋದಕ್ಕೆ ಒಂದಿಷ್ಟು ದುಡ್ಡನ್ನು ತಗೊಳ್ಳೋದ್ರ ಮೂಲಕ ಜನಗಳನ್ನು ಮೋಸ ಮಾಡ್ತಿದ್ದಾರೆ. ರೇಖಿ ಅನ್ನೋದು ಕೂಡ ಸಂಪೂರ್ಣವಾಗಿ ಸುಳ್ಳು. ಎಲ್ಲೋ ಕೂತ್ಕೊಂಡು ಡಿಸ್ಟೆನ್ಸ್ ಹೀಲಿಂಗ್ ಮಾಡೋದಂತೆ, ಅದರಿಂದ ಎಲ್ಲೋ ಇರೋರನ್ನ ಗುಣ ಮಾಡೋದಂತೆ, ಅಟ್ಯೂನ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಕೋರ್ಸ್ಗಳನ್ನ ಮಾಡಿ ಅದರಿಂದ ಒಂದಿಷ್ಟು ದುಡ್ಡುಗಳನ್ನ ಇಸ್ಕೊಂಡು ಜನಗಳನ್ನ ಮೋಸ ಮಾಡೋದು ಎಲ್ಲವೂ ಮೋಸನೇ. ಇನ್ನು ಕೆಲವರಿಗೆ ದೇವರು ಮೈಮೇಲೆ ಬಂದು ಜನಗಳ ಜೊತೆಗೆ ಮಾತಾಡಿ ಅವರ ಕಷ್ಟನ ಪರಿಹಾರ ಮಾಡೋದಂತೆ. ಅದು ನಿಜಾನೇ ಆಗಿದ್ದರೆ ಪ್ರಪಂಚದಲ್ಲಿರುವಂತಹ ಇಷ್ಟೊಂದು ಸಮಸ್ಯೆಗಳು ಯಾಕಿರಬೇಕು? ಮೈ ಮೇಲೆ ದೇವರು ಬಂದು ಎಲ್ಲವನ್ನ ಪರಿಹಾರ ಮಾಡೋದು ನಿಜ ಆಗಿದ್ದರೆ ಪ್ರಪಂಚದಲ್ಲಿ ಕಷ್ಟನೇ ಇರ್ತಾ ಇರಲಿಲ್ಲ ಅಲ್ವಾ? ಇನ್ನು ಅನೈಸರ್ಗಿಕವಾಗಿ ಮೈ ಕೈಗಳನ್ನು ತಿರುಚಿ ವಿವಿಧ ಆಸನಗಳನ್ನು ಹಾಕಿ ಯೋಗ ಮಾಡೋದಂತೆ, ಅದಕ್ಕೊಂದಿಷ್ಟು ಫೀಸ್ ತಗೊಂಡು ಅದನ್ನು ಕಲಿಸೋದಂತೆ, ಅದರಿಂದ ಕೂಡ ಆರೋಗ್ಯ ಸರಿಯಾಗುತ್ತೆ ಅನ್ನೋದು ಎಷ್ಟೋ ಜನರ ನಂಬಿಕೆ. ಹಾಗಾದರೆ ಆಸ್ಪತ್ರೆಗಳು ಯಾಕಿರಬೇಕು? ಎಲ್ಲ ಕಡೆ ಯೋಗ ಸೆಂಟ್ರನ್ನು ತಗೊಂಡು ಎಲ್ಲರೂ ಯೋಗ ಮಾಡಿದರೆ ಸಾಕಲ್ವಾ? ಇನ್ನು ಮುದ್ರೆಗಳನ್ನು ಮಾಡೋದ್ರಿಂದ ಎಷ್ಟೋ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಎಲ್ಲ ಬೆರಳುಗಳನ್ನು ಅಂಟಿಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ರಾಯ್ತು. ಡಾಕ್ಟ್ರುಗಳಾದರೂ ಯಾಕಿರಬೇಕು? ಹಾಗೆ ನಿಜ ಹೇಳಬೇಕಂದ್ರೆ ಧ್ಯಾನ ಅಂದ್ರೇ ಒಂದು ಭ್ರಮೆ. ಎಷ್ಟೋ ವರ್ಷದಿಂದ ಧ್ಯಾನ ಮಾಡ್ಕೊಂಡಿರೋರು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವರ ಕಷ್ಟ ಒಂದು ಚೂರು ಕಡಿಮೆ ಆಗಿಲ್ಲ. ಮಹಾನ್ ದೈವ ಭಕ್ತರು ಪಡ್ತಿರುವಂತಹ ಕಷ್ಟ ಇವತ್ತು ಪ್ರಪಂಚದಲ್ಲಿ ಯಾರೂ ಪಡ್ತಾ ಇಲ್ಲ. ದೇವರಿರೋದೇ ನಿಜ ಆಗಿದ್ದರೆ ಅವರು ಎಷ್ಟು ಸುಖವಾಗಿರಬೇಕಾಗಿತ್ತಲ್ವಾ? ಹಾಗೆ ಜ್ಯೋತಿಷ್ಯ ಅನ್ನೋದು ಕೂಡ ಮಹಾನ್ ಸುಳ್ಳಿನ ಜಾಲ. ಅಮಾಯಕರನ್ನ ಹೆದರಿಸೋಕೆ ತಿಳುವಳಿಕೆ ಇರೋರು ಮಾಡಿಕೊಂಡಿರುವಂತಹ ಒಂದು ಅಸ್ತ್ರ ಇದು. ಸ್ವರ್ಗ ನರಕ ಅನ್ನೋದನ್ನು ಕಂಡವ್ರು ಯಾರಾದರೂ ಇದ್ದಾರಾ? ಮೋಕ್ಷ, ಆತ್ಮ, ಪುನರ್ಜನ್ಮ ಎಲ್ಲವೂ ಸುಳ್ಳು ಅಂತ ಹೇಳ್ತಾನೆ ಹೋದರು. ನಾನು ಸುಮ್ಮನೆ ಕೇಳಿಸ್ಕೊಳ್ತಾನೆ ಇದ್ದೆ. ಯಾಕಂದರೆ ಆರು ಬೆಟ್ಟವನ್ನೊಮ್ಮೆ ಹಾರುವೆನೆಂದರೆ ಹಾರು ನೀ ಬಲು ಜಾಣನೆನಬೇಕು, ಮೂರ್ಖರೊಡನೆ ವಾದ ಸಲದೆಂದ ಸರ್ವಜ್ಞ ಅಂತ. ಹಾಗಾದರೆ ಈ ಸುಳ್ಳುಗಳನ್ನು ಯಾಕೆ ಸಾವಿರಾರು ವರ್ಷಗಳಿಂದ ಹೇಳಿಕೊಂಡು ಬರಲಾಗಿದೆ ಅಂತ ಅವರನ್ನೇ ಕೇಳಿದ್ರೆ ಅವ್ರು ಹೇಳ್ತಾರೆ, ಮುಗ್ಧರ ಮನಸ್ಸಿನ ಮೇಲೆ ಇಲ್ಲದ ಭಯವನ್ನು ಸೃಷ್ಟಿಸಿ ಅವರನ್ನು ತಮ್ಮ ಅಂಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಬಲರು ಮಾಡಿಕೊಂಡಿರುವಂತಹ ಅಸ್ತ್ರಗಳು ಇವುಗಳು ಅನ್ನೋದು ಅವರ ಮಾತಿನ ಸಾರಾಂಶ. ನಿಮಗೂ ಇಂಥವರು ಅಲ್ಲಲ್ಲಿ ಸಿಗಬಹುದು, ಅಥವಾ ಈ ಎಲ್ಲ ಪ್ರಶ್ನೆಗಳು ನಿಮ್ಮವೂ ಕೂಡ ಆಗಿರ್ಬೋದು. ನಿಧಾನವಾಗಿ ಯೋಚನೆ ಮಾಡಿ ನೋಡಿದರೆ ಅವರು ಹೇಳೋದ್ರಲ್ಲಿ ಹುರುಳಿದೆ ಅಂತ ಅನಿಸುತ್ತೆ ಅಲ್ವಾ? ಆದರೆ ಅವರು ಕೇಳುತ್ತಿರುವ ಪ್ರಶ್ನೆಗಳು, ಅವರ ಜಿಜ್ಞಾಸೆಗಳು ಇವೆಲ್ಲವೂ ನಿಜನಾ ಅಂತ ನಾವು ನೋಡಿದ್ರೆ, ಹಾಗಾದರೆ ಈ ಆಧ್ಯಾತ್ಮ ಅನ್ನೋದು ಸುಳ್ಳ? ನಾವು ಗುರುಗಳು, ಮಹನೀಯರು, ಸಾಧಕರು ಅಂದ್ಕೊಂಡವರು ಹೇಳಿರೋದೆಲ್ಲ ಅವರ ಭ್ರಮೇನ ಅನ್ನುವಂತಹ ಅನುಮಾನ ಇಂತಹವರ ಮಾತುಗಳನ್ನು ಕೇಳಿದಾಗ ಉಂಟಾಗೋದು ಸಹಜ. ಯಾಕೆ ಇಂಥವರು ಒಂದೇ ಮಾತಿನಲ್ಲಿ ಎಲ್ಲವನ್ನ ಸುಳ್ಳು ಅಂತ ಅಂದುಬಿಡ್ತಾರೆ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿವೆ.
ಒಂದನೇದಾಗಿ, ಯಾವುದನ್ನಾದರೂ ಸುಳ್ಳು ಅನ್ನೋದಕ್ಕೆ ಯಾವ ರೀತಿಯಾದಂತಹ ಸಾಧನೆಯೂ ಬೇಕಿಲ್ಲ. ಸುಮ್ಮನೆ ಎಲ್ಲವನ್ನ ನಿರಾಕರಣೆ ಮಾಡಿದರೆ ಸಾಕು. ಯಾವುದಾದ್ರೂ ಒಂದು ವಿಷಯವನ್ನು ಅಧ್ಯಯನ ಮಾಡಿ ಅದು ಸುಳ್ಳು ಅಥವಾ ಸತ್ಯ ಅಂತ ಹೇಳಬೇಕಂದ್ರೆ ಯಾರಾದರೂ ಹಲವಾರು ವರ್ಷಗಳು ಸಾಧನೆಯನ್ನು ಮಾಡಿರಬೇಕಾಗತ್ತೆ. ಸುಮ್ಮನೆ ಗಮನಿಸಿ ನೋಡಿ, ಹೀಗೆ ಎಲ್ಲವನ್ನ ಸುಳ್ಳು ಅನ್ನೋರು ಅಂತ ಹೇಳೋರು ಈ ಯಾವ ವಿಷಯಗಳಲ್ಲಿ ಯಾವುದೇ ರೀತಿಯಾದಂತಹ ಸಾಧನೆಯನ್ನು ಮಾಡಿರಲ್ಲ. ಆದರೆ ಅಲ್ಪ ಸ್ವಲ್ಪ ಜ್ಞಾನವನ್ನು ಎಲ್ಲ ವಿಷಯದಲ್ಲಿಯೂ ಪಡ್ಕೊಂಡಿರ್ತಾರೆ. ಮೇಲ್ಮಟ್ಟದ ಅರೆಬರ ಜ್ಞಾನವನ್ನು ಎಲ್ಲ ವಿಷಯಗಳ ಬಗ್ಗೆ ಹೊಂದಿರ್ತಾರೆ. ಅವರು ಹೀಗೆ ಹೇಳೋದ್ರ ಮೂಲಕ ಏನನ್ನ ಪಡ್ಕೊಳ್ತಾರೆ, ಅವ್ರಿಗೆ ಏನು ಲಾಭ ಅಂತಂದರೆ, ಅವರು ಬೇರೆಯವರ ಗಮನವನ್ನು ಬಹಳ ಸುಲಭವಾಗಿ ತಮ್ಮ ಕಡೆ ಸೆಳ್ಕೊಳ್ತಾರೆ. ಆದರೆ ಯಾವುದೇ ದಾರಿಯಲ್ಲಿ ನಿಜವಾದ ಆಸಕ್ತಿಯಿಂದ ನಡೆಯುವ ಸಾಧಕ ತಾನು ಕಲಿತ ವಿದ್ಯೆ ಸುಳ್ಳು ಅಂತ ಹೇಳಿದ ಉದಾಹರಣೆ ಇಲ್ಲವೇ ಇಲ್ಲ. ಅದು ಯಾವುದೇ ವಿದ್ಯೆ ಆಗಿರಲಿ. ಹೀಗೆ ಎಲ್ಲವೂ ಸುಳ್ಳು ಅಂತ ಹೇಳೋದಕ್ಕೆ ಇರುವ ಎರಡನೆಯ ಕಾರಣ ಏನು ಅಂದರೆ, ನಿಜವಾದ ಸಾಧಕರು ಇರುವ ಹಾಗೆಯೇ ಅವರ ವೇಷಭೂಷಣಗಳನ್ನು ಅನುಕರಣೆ ಮಾಡಿ ಕೆಲವು ವಿದ್ಯೆಗಳನ್ನು ಅರಬರೆಯಾಗಿ ಕಲಿತು ಅದನ್ನು ಹಣ ಮಾಡುವ ದಂಧೆ ಮಾಡುವವರು ತುಂಬ ಜನ ಇದ್ದಾರೆ. ಎಲ್ಲವೂ ಸುಳ್ಳು ಅನ್ನುವರು ಇಂತಹ ನಕಲಿಗಳನ್ನು ಮಾತ್ರ ನೋಡಿರ್ತಾರೆ. ಅವರನ್ನು ಮಾತ್ರ ಬಹಳ ಸಾರಿ ನೋಡಿರೋದ್ರಿಂದ ಇವೆಲ್ಲ ಸುಳ್ಳು ಎಂಬುವಂತಹ ಭಾವನೆ ಅವರ ಮನಸ್ಸಿನ ಆಳದಲ್ಲಿ ಉಂಟಾಗಿ ಇಂತಹ ವಿಷಯಗಳನ್ನು ಸುಲಭವಾಗಿ ನಿರಾಕರಣೆ ಮಾಡಿ ಎಲ್ಲವನ್ನ ಮೂಢನಂಬಿಕೆ ಅಂತ ಹೇಳಿಬಿಡ್ತಾರೆ. ಮೂರನೇದು, ರಾಜಕೀಯ ಪ್ರೇರಿತ ಮತ್ತು ಸಿದ್ಧಾಂತ ಪ್ರೇರಿತವಾದಂತಹ ಉಡಾಫೆ. ಈ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸುವವರು ಬೇರೆಯವರೆಲ್ಲರಿಗಿಂತ ತಾವು ಬಹಳ ಬುದ್ಧಿವಂತರು, ಜಗತ್ತಿನಲ್ಲಿ ತಮಗೆ ಗೊತ್ತಿಲ್ಲದ್ದು ಇರೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ಮೊಂಡುತನ ಹೊಂದಿರುವಂತಹ ಜನಸಾಮಾನ್ಯರೆಲ್ಲರೂ ಮುಗ್ಧರು, ದಡ್ಡರು, ಮೂಢನಂಬಿಕೆಯಲ್ಲಿರೋರು, ಆ ಮೂಢನಂಬಿಕೆಯಲ್ಲೇ ತೇಲಾಡ್ತಾ ಇರೋರು, ತಾವು ಅವುಗಳನ್ನು ಸುಳ್ಳು ಎನ್ನುವ ಮೂಲಕ ಸಾಮಾಜಿಕವಾದಂತಹ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಅಂತ ಸ್ವತಃ ಮೂಢನಂಬಿಕೆಯಲ್ಲಿ ಇರೋರಾಗಿರ್ತಾರೆ. ಮತ್ತು ಕೆಲವರು ಇವೆಲ್ಲವೂ ಪ್ಲೆಸಿಬೋ ಎಫೆಕ್ಟ್ ಅಥವಾ ನೊಸೆಬೋ ಎಫೆಕ್ಟ್, ಆ ರೀತಿಯಲ್ಲಿ ಇಲ್ಲದನ್ನು ಇದೆ ಅಂತ ಹೇಳಿ ನಂಬಿ ಉಂಟಾಗುವಂತಹ ಮಾನಸಿಕ ಶಕ್ತಿಯ ಪರಿಣಾಮಗಳು ಅಂತ ಕೂಡ ತಮ್ಮ ವಿವರಣೆಯನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವುಗಳು ಏನು ಮಾಡಬೇಕು? ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಇವುಗಳನ್ನು ನಾವು ನಂಬಬೇಕಾ ಅಥವಾ ಎಲ್ಲ ಸುಳ್ಳು ಅಂದ್ಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕಾ? ನಾವು ನಿಜವಾಗಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ರೆ ಹಲವಾರು ರೀತಿಯ ಗೊಂದಲಗಳಿಂದ ಪಾರಾಗ್ಬೋದು. ಅದು ನಮ್ಮ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾಗಿರ್ಬೋದು. ಸುಪ್ತ ಮನಸ್ಸು ನಮಗೆ ಬೇಕಾದದ್ದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡುತ್ತೆ ಮತ್ತು ಅದು ಹೇಗೆ ವಿಶ್ವದೊಂದಿಗೆ, ಇಡೀ ವಿಶ್ವದ ಜೊತೆಗೆ ಜೋಡಿಸಲ್ಪಟ್ಟಿರುತ್ತೆ ಅನ್ನುವಂಥ ವಿಷಯ ಆಗಿರ್ಬೋದು. ನಮ್ಮ ದೇಹ ಮಾತ್ರ ಅಲ್ಲ, ನಮ್ಮ ಮನಸ್ಸು ಮತ್ತು ಭಾವನೆಗಳು ನಮ್ಮ ಕಷ್ಟ ಸುಖಗಳಿಗೆ ಹೇಗೆ ಕಾರಣ ಆಗ್ತವೆ ಮತ್ತು ಇವುಗಳನ್ನು ಸರಿಯಾಗಿ ಇಟ್ಕೊಳ್ಳೋದ್ರ ಮೂಲಕ ನಮಗೆ ಬೇಕಾದದ್ದನ್ನು ನಾವು ಹೇಗೆ ಪಡ್ಕೋಬೋದು, ಅವುಗಳನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅನ್ನೋದಾಗಿರ್ಬೋದು. ಐಡಿಯೋಮೋಟರ್ ಎಫೆಕ್ಟ್ ಅಂತ ಇದೆ. ಅದು ಹೇಗೆ ವೈಜ್ಞಾನಿಕವಾಗಿ ಕೆಲಸ ಮಾಡೋದರ ಮೂಲಕ ಪೆಂಡುಲಮನ್ನು ನಿಯಂತ್ರಿಸುತ್ತೆ ಮತ್ತು ಆಟೋಮ್ಯಾಟಿಕ್ ರೈಟಿಂಗ್ ಅಂತ ನೀವು ಕೇಳಿರ್ತೀರಿ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ, ಇವುಗಳ ಬಗ್ಗೆ ಎಲ್ಲ. ಅದನ್ನು ಈ ಐಡಿಯೋಮೋಟರ್ ಎಫೆಕ್ಟ್ ಮೂಲಕ ಹೇಗೆ ವೈಜ್ಞಾನಿಕವಾಗಿ ವಿವರಿಸ್ಬೋದು ಅನ್ನುವಂಥ ವಿಷಯ ಆಗಿರ್ಬೋದು. ಹಾಗೆಯೇ ನಾವು ಕೇವಲ ದೇಹ ಅಲ್ಲ, ನಮ್ಮೊಳಗೆ ಈ ಭೌತಿಕ ದೇಹವೂ ಸೇರಿ ಒಟ್ಟು 5 ದೇಹಗಳಿವೆ. ಅವುಗಳನ್ನು ನಾವು ಪಂಚಕೋಶಗಳು ಅಂತ ಕರಿತೀವಿ. ಅವುಗಳು ಹೇಗೆ ನಮ್ಮನ್ನು ಅತೀಂದ್ರಿಯ ವಿಷಯಗಳ ಜೊತೆಗೆ ಜೋಡಿಸಿರುತ್ತೆ ಅನ್ನೋದಾಗಿರ್ಬೋದು. ನಮ್ಮ ದೇಹದ ಹೊರಗೆ 7 ದೇಹಗಳಿದ್ದು ನಮ್ಮ ಪ್ರಭಾವಳಿಯನ್ನು ಪ್ರಭಾವಿಸುತ್ತೆ. ಆ ಒಂದು ಪ್ರಭಾವಳಿಯಲ್ಲಿರುವಂತಹ 7 ದೇಹಗಳ ಬಗ್ಗೆ ಆಗಿರ್ಬೋದು. ನಮ್ಮ ಚಕ್ರ ವ್ಯವಸ್ಥೆ, ಅದರಲ್ಲಿರುವಂತಹ 7 ಚಕ್ರಗಳು,
ಅವುಗಳು ಸರಿಯಾಗಿದ್ದರೆ ಆಗುವಂತಹ ಲಾಭಗಳು, ಅವುಗಳ ಅಸಮತೋಲನದಿಂದ ಉಂಟಾಗುವಂತಹ ಸಮಸ್ಯೆಗಳು, ಹೀಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಸ್ಪಷ್ಟತೆ ಹೊಂದತೊಡಗಿದರೆ ಆಧ್ಯಾತ್ಮ ಅಂದ್ರೇನು, ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳಲ್ಲಿ ಎಷ್ಟು ಮೂಢನಂಬಿಕೆ ಇದೆ, ಎಷ್ಟು ವೈಜ್ಞಾನಿಕವಾಗಿ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ವಿಚಾರಗಳು ವೈಜ್ಞಾನಿಕವಾಗಿ ಸಾಬೀತಾಗದೇ ಇದ್ದರೂ ಕೂಡ ಅನುಭವದಿಂದ ನಾವು ಅದನ್ನು ಸಿದ್ಧ ಮಾಡ್ಕೋಬೋದು. ಯಾರೆಲ್ಲ ಈ ವಿಷಯದಲ್ಲಿ ಸುಳ್ಳು ಹೇಳಿ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಯಾರು ನಿಜವಾದ ಸಾಧಕರು, ಎಲ್ಲವೂ ಸುಳ್ಳು ಅಂತ ಹೇಳ್ತಿರೋರಿಗೆ ಈ ಎಲ್ಲ ವಿಷಯಗಳಲ್ಲಿ ಏನಾದರೂ ಅನುಭವ ಇದೆಯಾ, ಅಥವಾ ಸುಮ್ಮನೆ ಮಾತಿಗೋಸ್ಕರ ಇದನ್ನು ಹೇಳ್ತಾ ಇದ್ದಾರಾ ಅನ್ನುವಂತಹ ಅನೇಕ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಗೊಂದಲಗೊಳ್ಬೇಡಿ. ಎಲ್ಲವೂ ಸುಳ್ಳು ಎಂಬುವರ ಮಾತಿಗೆ ಕಿವಿ ಕೊಡಬೇಡಿ. ಹಾಗೆಯೇ ಎಲ್ಲವೂ ಸತ್ಯ, ಕಣ್ಣು ಮಿಟುಕಿಸೋದ್ರೊಳಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾನು ಕಲಿತ ವಿದ್ಯೆಯಿಂದ ದೂರ ಮಾಡಿಬಿಡ್ತೀನಿ ಅಂತ ಹೇಳಿ ಅದಕ್ಕೊಂದಿಷ್ಟು ದುಡ್ಡು ಕೊಡಿ ಅಂತ ಕೇಳುವರ ಮಾತುಗಳನ್ನ ಕೂಡ ನೀವು ನಂಬಬೇಡಿ. ಯಾವುದನ್ನಾದರೂ ಕಲಿಬೇಕು ಅನಿಸಿದರೆ ನಿಧಾನವಾಗಿ ಪ್ರಾಯೋಗಿಕವಾಗಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಗಮನಿಸಿ. ಯಾವುದಕ್ಕೂ ದುಡ್ಡು ಸುರಿಯುವ ಮೊದಲು ಅದರ ಬಗ್ಗೆ ಅನುಭವ ಇರುವ ಕೆಲವರನ್ನ ವಿಚಾರಿಸಿ. ಅವರು ಅವರ ಸಮಸ್ಯೆಯನ್ನು ಈ ಒಂದು ತಂತ್ರದ ಮೂಲಕ ಹೇಗೆ ಬಗೆಹರಿಸ್ಕೊಂಡ್ರು ಅನ್ನೋದನ್ನು ಕೇಳಿ ತಿಳಿದುಕೊಳ್ಳಿ. ನಿಮಗೆ ಸಮಾಧಾನ ಅನಿಸಿದರೆ ಮುಂದುವರಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಆಧ್ಯಾತ್ಮವನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಬುದ್ಧಿ, ಮನಸ್ಸು, ದೇಹ, ಪ್ರಾಣ, ಆತ್ಮ ಇನ್ನು ಮುಂತಾದವುಗಳ ಬಗ್ಗೆ ಮೂಲಭೂತವಾಗಿ ನಾವು ಏನನ್ನು ತಿಳ್ಕೋಬೇಕು ಅನ್ನೋದನ್ನು ನೋಡೋಣ. ಅಂತಹ ಅನೇಕ ವಿಚಾರಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡಲಿದ್ದೇವೆ. ಅಂತಹ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ನಮಸ್ಕಾರ. ನಾನು ರವಿ, ರೇಕಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್. ಧನ್ಯವಾದಗಳು.